ನಿನ್ನ ಮುಖವೆನ್ನುವಂತ ಕನ್ನಡಿಯಲ್ಲಿ ಲೋಕಲೋಕವೇ ಕನ್ನಡಿಯನ್ನು ಕಾಣುತ್ತಾ ಇದ್ದೇನೆ. ನೀನು ಯಾರು, ನೀನು ಏನು, ನೀನೆಷ್ಟು ಎಂಬುದನ್ನು ಅಂತರಂಗದಿಂದ ಅರ್ಥಂತ ನಾನು ಶಿರವಾಗಿದ್ದೇನೆ, ಕರ ಜೋಡಿಸಿದ್ದೇನೆ. ನನ್ನನ್ನು ಹೆತ್ತಂತ ತಾಯಿ ಅನ್ನ ಕೊಟ್ಟ ದೊರೆಗಲ್ಲದೆ ಮತ್ತೊಬ್ಬರಿಗೆ ಮಣಿದ ಶಿರವಲ್ಲ, ಜೋಡಿಸಿದ ಕರವಲ್ಲ. ನಿನ್ನನ್ನು ಕಂಡಾಗ ಅದೆಲ್ಲವೂ ಯಾಂತ್ರಿಕವಾಗಿ ನಡೆದಬೇಕು. ಅಮ್ಮ ಎಂಬಂತ ಓಂಕಾರ ಬಂದು ಹೋಯಿತು. ಅದರ ಮೂಲ ರೂಪವೇ ಓಂಕಾರ ಎಂಬುದನ್ನು ಅರಿತಿದ್ದೇನೆ. ಅಮ್ಮ, ನಾನು ರಕ್ತ ಬೀಜ. ಎಲ್ಲಿಂದ ಬಂದಿರುವೆ? ಶೋಣಿತಾಪುರದಿಂದ ಬಂದಿದ್ದೇನೆ. ಇಲ್ಲಿಗೆ ಕಳುಹಿಕೊಟ್ಟವರು ಯಾರು? ನಮ್ಮನೆಯ ಶುಭ. ನಿಮ್ಮೊಳಗಿರುವಂತ ಸಂಬಂಧ? ಅವ ಅರಸ, ನಾನು ಮಂತ್ರಿ. ಅಷ್ಟೇಯೋ? ಅವ ಮಾವ, ನಾನು ಅಳಿಯ. ನನ್ನ ಉದ್ದೇಶ? ಅಮ್ಮ, ನಿನ್ನ ಇರವನು ಚಂಡಮುಂಡನ್ನರ್ಥ ನಮ್ಮದರ ಶುಭ. ನಾನು ನಾಗನ್ನು ಬಯಸಿದರೆ ನೀನು ಚೂಣಿಯನ್ನು ಬಯಸಿದೆ. ಹಂಬಲಿಸಿದ್ದೇನೆ. ಶುಂಭನಾದರೇನು ವಿಶುಂಭನಾದರೇನು ಸಾಕ್ಷಾ ಶಂಭುವೇ. ನಮ್ಮ ಪರಾಕ್ರಮಿಗೆ ನೀನು ಕೊಟ್ಟಂತಹ ಸವಾಲಾಗಿದೆ. ಸತ್ಯ. ಸ್ವಾಭಿಮಾನಿಯಾದಂತಹ ಶುಂಭ ಹೇಗಾದ್ರೂ ಮಾಡಿ ನಾನು ಉಳಿಸಬೇಕೆಂಬಂತ ಉದ್ದೇಶ ಇಂದ್ರಾಕ್ಷನ್ನು ಕಳಿಸಿಕೊಟ್ರೆ ಹುಂಕಾರದಿಂದ ಚಂಡಮುಂಡನು ಬಂದರೆ ಪತ್ರಕಾರಿಯಾಗಿ ಬಂದುಬಿಟ್ಟೆ. ನಾನು ಬಂದು ನೋಡಿದ್ರೆ ಚಂದಿರವದನೆಯಾಗಿ ಯಾಕೆ ನೀನು ನಾವಾಗ್ತದೆ? ಯಾಕೆ? ನನಗೆ ಗೊತ್ತಾಯ್ತಮ್ಮ. ಯಾವುದು? ಅಹಂಕಾರದಿಂದ ಬಂದವರಿಗೆ ಹುಂಕಾರ, ಗಂಡುಗಳೆಂಬಂತ ಅಹಂಕಾರದಿಂದ ಬಂದವರಿಗೆ ಪತ್ರಕಾರಿಯಾಗಿ ಅವರ ಶಕ್ತಿಯನ್ನು ಪರೀಕ್ಷೆ ಮಾಡಿದ್ದೀನಿ. ಆದರೆ ನಾನು ಬಂದು ನಿನ್ನನ್ನು ಕಂಡಾಗ ನನ್ನ ಒಳಗೆ ಹುದುಗಿರುವಂತಹ ಭಕ್ತಿಯನ್ನು ನೀನು ಕಂಡು, ಆದ್ದರಿಂದ ಆ ಭಕ್ತಿಯ ಪ್ರಭಾವದಿಂದಲೂ ಏನೋ ಇನ್ನೊಬ್ಬರಿಗೆ ಭದ್ರಕಾರಿಯಾಗಿ ಬೆಂಕಿಯಾಗಿ ಕಾಣಿಸಿಕೊಂಡಂತಹ ನೀನು ನನ್ನ ಪಾಲಿಗೆ